ದಿನಕ್ಕೊಂದು ಟ್ವಿಸ್ಟ್ಗಳನ್ನ ಪಡಿತಾ ಇದೆ ಫೈರೋಜ್ ಹತ್ಯೆ ಪ್ರಕರಣ. ಫೈರೋಜ್ ಅಬ್ದುಲ್ ದೇಸಾಯಿಗೆ ಕರೆ ಮಾಡಿದಂತಹ ಆಡಿಯೋ ಈಗ ಒಂದು ವೈರಲ್ ಆಗ್ತಾ ಇದೆ. ವಿನಯ್ ಕುಲಕರ್ಣಿಗೆ ಹತ್ತಿರವಾಗಿದ್ದಂತಹ ಅಬ್ದುಲ್ ದೇಸಾಯಿ ಹಾಗೂ ಫೈರೋಜ್, ಇದರಿಂದ ಇಬ್ಬರ ಮೇಲೆಯೂ ಕೂಡ ಕೋಪಿತಗೊಂಡಿದ್ದಂತಹ ಇಸ್ಮಾಯಿಲ್ ತಮಟೆಗಾರ. ಇದೀಗ ಅಬ್ದುಲ್ಗೆ ಕರೆ ಮಾಡಿ ಕೊಲೆಯ ಬಗ್ಗೆ ಬೆದರಿಕೆ ಹಾಕಿದ್ನ ಇಸ್ಮಾಯಿಲ್ ಅನ್ನೋ ಪ್ರಶ್ನೆ. ಇದೀಗ ಈ ಒಂದು ಫೈರೋಜ್ ಕೊಲೆ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್, ಮತ್ತೊಂದು ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಹೇಗೆ ಇದೆಲ್ಲವೂ ಕೂಡ ಪ್ಲಾನಿಂಗ್ ಆಯಿತು, ಹೇಗೆ ಸ್ಕೆಚ್ ಹಾಕಿದ್ರು ಅನ್ನುವಂಥದ್ದು ಈಗ ಆಡಿಯೋ ವೈರಲ್ ಆಗ್ತಾ ಇದೆ. ಅದರಲ್ಲೂ ಕೂಡ ವಿನಯ್ ಕುಲಕರ್ಣಿಗೆ ಹತ್ತಿರ ಆಗಿದ್ದಂಥ ಅಬ್ದುಲ್ ದೇಸಾಯಿ, ಫೈರೋಜ್, ಇದರಿಂದ ಇಬ್ಬರ ಮೇಲೆಯೂ ಕೂಡ ಕೋಪ ಮಾಡಿಕೊಂಡಿದ್ದ ಇಸ್ಮಾಯಿಲ್ ತಮಟೆಗಾರ. ಎಲ್ಲೋ ಒಂದು ರೀತಿಯಾಗಿ ಎಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿ ಕೊಲೆ ನಡೆದಿರೋದು ಅನ್ನುವಂಥದ್ದು ಈ ಒಂದು ಆಡಿಯೋ ಮೂಲಕ ಎಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ. ಹಾಗಾಗಿ ಅಬ್ದುಲ್ಗೆ ಕರೆ ಮಾಡಿ ಕೊಲೆಯ ಬೆದರಿಕೆ ಹಾಕಿದ್ನ ಇಸ್ಮಾಯಿಲ್ ಅನ್ನುವಂಥದ್ದು ಈಗ ಪ್ರಶ್ನೆ ಹುಟ್ಟುತ್ತಾ ಇದೆ. ಕಾರಣ ಈಗ ಇಸ್ಮಾಯಿಲ್ ಈಗಾಗಲೇ ಪರಾರಿಯಾಗಿದ್ದಾನೆ. ಕಳೆದ 4-5 ದಿನಗಳಿಂದ ಇಸ್ಮಾಯಿಲ್ ನಾಪತ್ತೆ ಆಗಿದ್ದಾನೆ. ಈ ಒಂದು ಪ್ರಕರಣಕ್ಕೂ ಕೂಡ ಅದರ ಜೊತೆಗೆ ವಿನಯ್ ಕುಲಕರ್ಣಿಗೂ ಕೂಡ ಈ ಒಂದು ಕೇಸಿನ ಏನಾದರೂ ಲಿಂಕ್ ಇದೆಯಾ ಅನ್ನುವಂಥ ತನಿಖೆ ಈಗ ನಡೀತಾ ಇದೆ. ನೀನೆಷ್ಟು ದೊಡ್ಡ ವ್ಯಕ್ತಿ ಆಗಲು ಹೊರಟಿದ್ದೀಯಾ ಅಂತ ಹೇಳಿ ಇಸ್ಮಾಯಿಲ್ ಕೇಳಿದ್ದ. ನನ್ನ ತಾಯಿಯ ಮೇಲೆ, ಆಣೆ ಮೇಲೆ ನಿನ್ನ ಮನೆಗೆ ಬರ್ತಾರೆ ನೋಡು ಅಂತ ಹೇಳಿದ್ದ. ಶಾಸಕ ವಿನಯ್ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವಂತಹ ಇಸ್ಮಾಯಿಲ್, ಫೈರೋಜ್ಗೆ ಹೇಳು ನಿನ್ನ ಮನೆಗೆ ಬರ್ತಾರೆ ಅಂತ ಹೇಳಿ ಇಸ್ಮಾಯಿಲ್ ಹೇಳಿದ್ದ. ನಾನು ಏನ್ ಮಾಡ್ಲಿ ಹೇಳೋ ಅಣ್ಣ ಅಂತ ಹೇಳಿ ಅಬ್ದುಲ್ ದೇಸಾಯಿ ರೀತಿಯಾಗಿ ಕೇಳಿದ್ದ. ಪ್ರತಿ ಮಾತಲ್ಲೂ ಕೂಡ ಮನೆಗೆ ಬರ್ತಾರೆ ನೋಡು ಅಂತೇಳಿ ಸಂಭಾಳಿಸುವ ಎನ್ನುವ ಇಸ್ಮಾಯಿಲ್ ಮನೆಗೆ ಬರುವವರು ಯಾರು ಅನ್ನೋದನ್ನ ಯಾವತ್ತೂ ಕೂಡ ಹೇಳೇ ಇರಲಿಲ್ಲ. ಹುಬ್ಬಳ್ಳಿ ಧಾರವಾಡದಲ್ಲಿ ನ್ಯಾಷನಲ್ ಪಾಲಿಟಿಕ್ಸ್ ಮಾಡ್ತಿದ್ದೀರಿ ನೀವು ಅಂತ ಹೇಳಿ ಇಸ್ಮಾಯಿಲ್ ಕೋಪಗೊಂಡಿರ್ತಾನೆ. ಡಿಕೆ ಶಿವಕುಮಾರ್ ಹಾಗೂ ರಕ್ಷಾರಾಮಯ್ಯ ಇಬ್ಬರಿಗೂ ಕೂಡ ಫೋನ್ ಮಾಡಿ ಹೇಳು, ನಮ್ಮನ್ನ ರಕ್ಷಣೆ ಮಾಡಿ ಅಂತ ಕೇಳು ಅಂತ ಹೇಳಿ ಈ ರೀತಿಯಾಗಿ ಕೇಳ್ಕೊಂಡಿರ್ತಾನೆ. ರಕ್ಷಾರಾಮಯ್ಯಗೆ ಎಂದ तमटेगार ಈ ರೀತಿಯಾಗಿ ಮಾತನಾಡಿರುವಂತದ್ದು. तुम्हें कहाँ पेट खाना खाते क्या खाता रे? मैं क्या करा भैया? किस साथ क्या बात करना मैं भैया भैया कर बोल बात क्या वो क्या तूने पत्थर बूट लेके मारते तुम्हें घुस को मैं तुम्हारे कितने लोग आए? मैं मैनू भैया क्या बोला क्या भैया? नहीं तुम बर्दाश्त करते हैं अब? मैनू भैया क्या बोले तो गाना सुन रहा हूँ भैया भैया इज्जत से बात करो। नहीं भैया अम्मा भाना पर गाना तुम्हें कितने बड़े ರೀತಿಯಾಗಿ ಮಾತನಾಡಿರುವಂತ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಅದರಲ್ಲೂ ಕೂಡ ಈತ ಧಮಕಿ ಹಾಕಿರುವಂತದ್ದು, ಈ ರೀತಿಯಾಗಿ ಮಾತನಾಡಿರುವಂತ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಆಡಿಯೋ ವೈರಲ್ ಆದ ನಂತರ ಈಗ ಇಸ್ಮಾಯಿಲ್ ಸದ್ಯಕ್ಕೆ ಪರಾರಿಯಾಗಿದ್ದಾನೆ. ಹಾಗಾಗಿ ಹೆಚ್ಚಿನ ವಿಚಾರಣೆಗೆ ಪೊಲೀಸರು ಕೂಡ ಇಳಿದಿದ್ದಾರೆ. ಆದರೆ ಇಸ್ಮಾಯಿಲ್ ಸಿಗಬೇಕು, ಆಗಸ್ಟ್ ಎಲ್ಲವೂ ಕೂಡ ಸತ್ಯ ಹೊರಗೆ ಬರುತ್ತೆ. ಯಾವ ರೀಸನ್ಗೋಸ್ಕರ, ಯಾವ ಕಾರಣಕ್ಕೋಸ್ಕರ ಫೈರೋಜ್ನ ಈ ರೀತಿಯಾಗಿ ಸ್ಕೆಚ್ ಹಾಕಿ ಪ್ಲಾನಿಂಗ್ ಮಾಡಿ ಹತ್ಯೆ ಮಾಡಿದ್ರು ಅನ್ನೋಂಥದ್ದು ಗೊತ್ತಿಲ್ಲ. ಆದರೆ ಈತ ವಿನಯ್ ಕುಲಕರ್ಣಿಗೂ ಕೂಡ ಹತ್ತಿರ ಆಗಿದ್ದ. ಯಾರು? ಫೈರೋಜ್. ಹಾಗಾಗಿ ವಿನಯ್ ಕುಲಕರ್ಣಿ ಜೊತೆ ಕೂಡ ಹತ್ತಿರ ಆಗಿದ್ದಂತಹ ಫೈರೋಜ್ ಇದರಿಂದ ಎಲ್ಲೋ ಒಂದು ರೀತಿಯಾಗಿ ರಾಜಕೀಯವಾಗಿ ಜಾಸ್ತಿ ಬೆಳೀತಾನೆ ಅಥವಾ ಮತ್ತೊಂದು ಅನ್ನುವಂಥ ಕಾರಣದಿಂದ ಈ ರೀತಿಯಾಗಿ ಸ್ಕೆಚ್ ಹಾಕಿ ಪ್ಲಾನಿಂಗ್ ಮಾಡಿ ಸುಮಾರು 6 ತಿಂಗಳ ಹಿಂದೆಯಿಂದ ಪ್ಲಾನಿಂಗ್ ಮಾಡಿ ಈ ರೀತಿಯಾಗಿ ಈತರನ್ನ ಬಹುಶಃ ಫೈರೋಜ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಆದರೆ ಈ ನಡುವೆ ಇಸ್ಮಾಯಿಲ್ ತಮಟಗಾರ್ ಈಗ ನಾಪತ್ತೆ ಆಗಿದ್ದಾನೆ, ಪರಾರಿಯಾಗಿದ್ದಾನೆ, ತಲೆಮರೆಸ್ಕೊಂಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಒಂದು ಆಡಿಯೋ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. ಇದೀಗ ಕಾಂಗ್ರೆಸ್ ಮುಖಂಡ ಫೈರೋಜ್ ಹತ್ಯೆ ಪ್ರಕರಣದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಇದು. ಇನ್ನು ಈ ಒಂದು ಕೇಸ್ ಎಲ್ಲಿಂದ ಎಲ್ಲಿಗೆ ಲಿಂಕ್ ಹೋಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಸದ್ಯಕ್ಕೆ ವಿನಯ್ ಕುಲಕರ್ಣಿ ಕೂಡ ಅವರ ಹೆಸರು ಕೂಡ ಇದರಲ್ಲಿ ಬರ್ತಾ ಇರುವಂಥದ್ದು. ಹಾಗಾಗಿ ನೋಡಬೇಕಾಗುತ್ತೆ, ತನಿಖೆ ನಂತರ ಗೊತ್ತಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್, ಈ ಒಂದು ಆಡಿಯೋದಲ್ಲಿ ಈಗ ಎಲ್ಲೋ ಒಂದು ರೀತಿಯಾಗಿ ಧಮಕಿ ಹಾಕಿರೋದು ಅಥವಾ ರೀತಿ ಮಾತನಾಡೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ವಿನಯ್ ಕುಲಕರ್ಣಿಗೂ ಮತ್ತೆ ಈ ಒಂದು ಕೇಸ್ಗೆ ಏನೋ ಲಿಂಕ್ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಹುಟ್ಟುತ್ತಾ ಇದೆ. ಏನಿದೆ ಹೆಚ್ಚಿನ ಮಾಹಿತಿ? ರೋಷಿನಿ, ಏನಂತಂದ್ರೆ ಏಪ್ರಿಲ್ 10ಕ್ಕೆ ಫೈರೋಜ್ ಪಠಾಣ್ ಹತ್ಯೆ ಆಗತೈತಿ. ಆ ಸಂದರ್ಭದಲ್ಲಿ ಏನಂತಂದ್ರೆ ಆಡಿಯೋ ಅಂದ್ರೆ ಅಬ್ದುಲ್ ದೇಸಾಯಿ ಮತ್ತು ಫೈರೋಜ್ ಇವರೆಲ್ಲ 3 ಮಂದಿ ಮಧ್ಯೆ ಒಂದು ಮಾತುಕತೆ ನಮ್ಮ ಫೋನ್ ಮುಖಾಂತರ ಮಾತುಕತೆ ಆಗಿರ್ತದ್ದು. ಏನಂತಂದ್ರೆ ನಿಮ್ದು ಬಹಳ ಆಗ್ತಾ ಇದೆ, ನೀವು ರಾಷ್ಟ್ರೀಯ ಪೊಲಿಟಿಕ್ಸ್ ಮಾಡ್ತಿದ್ರೆ ಇಲ್ಲಿ ಇದೆಲ್ಲ ಸರಿ ಇರಲ್ಲ ಅಂತೇಳಿ ಒತ್ತ ಧಮಕಿಯನ್ನು ಹಾಕ್ತಿದ್ರು. ಇದೇ ಸಂದರ್ಭದಲ್ಲಿ ಕೂಡ ವಿನಯ್ ಕುಲಕರ್ಣಿ ಅವರಿಗೆ ಅಂದ್ರೆ ಅವರ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂಥದ್ದು, ನೀನು ವಿನಯ್ ಕುಲಕರ್ಣಿ ಮಾತು ಕೇಳಿ ನೀವಿಬ್ರು ಹಾಳಾಗ್ತಾ ಇದ್ದಾರಾ ಏನೋ, ಅವನಿಗೆ ನಾನು ಮತ್ತು ಅಬ್ದುಲ್ ದೇಸಾಯಿ, ಫೈರೋಜ್ ಮತ್ತು ಮೈನು 4 ಜನ ನಾವು ಜಗಳ ಮಾಡ್ತಾನೆ ಇರಬೇಕು, ಅದು ಅವನಿಗೆ ಅವನ ಆಸೆ ಆಗಿದೆ, ವಿನಯ್ ಕುಲಕರ್ಣಿ ಆಸೆ ಆಗಿದೆ ಅಂತ ಹೇಳ್ತಕ್ಕಂಥದ್ದು. ಇವೆಲ್ಲ ಕಾರಣ ಮನಸ್ತಾಪ ಉಂಟಾಗಿ 3 ಜನರ ಮಧ್ಯೆ ಮನಸ್ತಾಪ ಉಂಟಾಗಿ ಈ ಹತ್ಯೆ ಆಗಿರ್ತಕ್ಕಂಥದ್ದು. ರೋಶಿನಿ, ಇಲ್ಲಿ ಮತ್ತೊಂದು ಇಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಕೂಡ ಹೇಳಿರುವಂತದ್ದು ಈ ಒಂದು ಆಡಿಯೋದಲ್ಲಿ, ಈ ಒಂದು ಪ್ರಕರಣದಲ್ಲಿ ಅಂತ ಹೇಳಿ ಅವ್ರ ಹೆಸರಲ್ಲಿ ಹೇಗೆ ಬಂತು, ಏನಕ್ಕೆ ಬಂತು ಅಂತ?
ಈ ಮಾತು ಸಂಭಾಷಣೆ ಮಾಡಬೇಕಾದ್ರೆ ಅಬ್ದುಲ್ ದೇಸಾಯಿಗೆ ಇಸ್ಮಾಯಿಲ್ ಟಮಾಡ್ಕರ್ ಅವರು ಮಾತಾಡ್ತಾರೆ ಏನಂತಂದ್ರೆ ನಿನಗೆ ಮತ್ತು ಫೈರೋಜ್ಗೆ ಇಬ್ಬರಿಗೂ ಕೂಡ ಮನೆಗೆ ಬಂದು ಹೊಡಿತಾರೆ. ಫಸ್ಟ್ ಫೈರೋಜ್ ಮನೆಗೆ ಬಂದು ಹೊಡಿತಾರೆ, ಆಮೇಲೆ ನಿನ್ನ ಮನೆಗೆ ಬಂದು ಹೊಡಿತಾರೆ. ಉಳಿಸ್ಕೊಳ್ಳಿಕ್ಕೆ DK ಶಿವಕುಮಾರ್ಗೆ ಮತ್ತು ನಿಮ್ಮ ರಷ್ಯಾ ರಾಮಯ್ಯಗೆ ಕೇಳ್ಕೋ ಬೇಡ್ಕೋ ಅಂತ ಹೇಳ್ತಕ್ಕಂಥದ್ದು. ಏನಂತ ಸ್ಪಷ್ಟವಾಗಿ ಇದರಲ್ಲಿ ಗೊತ್ತಾಗ್ತದೆ ಏನಂದ್ರೆ ಸ್ಪಷ್ಟವಾಗಿ ಇಸ್ಮಾಯಿಲ್ ಟಮಾಡ್ಕರ್ ಫೈರೋಜ್ ಹತ್ಯೆಗೆ ಮುನ್ನ ಈ ಆಡಿಯೋನು ಈ ಸಂಭಾಷಣೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಹತ್ಯೆಗೆ ಹಿಂದೆ ಇಸ್ಮಾಯಿಲ್ ಟಮಾಡ್ಕರ್ದ ಕೈವಾಡ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ರೋಶಿನಿ, ಎಸ್, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಈಗ DCM DK ಶಿವಕುಮಾರ್ ಇರ್ಬೋದು, ವಿನಯ್ ಕುಲಕರ್ಣಿ ಇರ್ಬೋದು, ಎಲ್ಲರ ಹೆಸರೀಗ ಕೇಳಿ ಬರ್ತಾ ಇದೆ ಈ ಒಂದು ಫೈರೋಜ್ ಹತ್ಯೆ ಪ್ರಕರಣದಲ್ಲಿ. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಇವರ ಹೆಸರು ಬಂದಿರೋದ್ರಿಂದ ಇವ್ರಿಗೂ ಮತ್ತೆ ಈ ಒಂದು ಹತ್ಯೆಗೂ ಕೂಡ ಏನಾದರೂ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆ. ಆದರೆ ಇಲ್ಲಿ ಪ್ರಮುಖ ಕಾರಣ ಏನು ಅಂತಂದ್ರೆ ಇಸ್ಮಾಯಿಲ್ಗೆ ಇದೇ ವಿಚಾರಕ್ಕೆ ಕೋಪ ಇರುತ್ತೆ. ವಿನಯ್ ಕುಲಕರ್ಣಿ ಇರ್ಬೋದು, DCM DK ಶಿವಕುಮಾರ್ ಇರ್ಬೋದು, ಇವ್ರ ಜೊತೆ ಏನೋ ಒಂದು ರೀತಿಯಾಗಿ ಫೈರೋಜ್ ನಂಟಿಟ್ಕೊಂಡಿರ್ಬೋದು. ಇದೇ ವಿಚಾರವಾಗಿ ರಾಜಕೀಯದಲ್ಲಿ ಎಲ್ಲೋ ಬೆಳೆದು ಬಿಡ್ತಾನೆ ಅನ್ನುವಂಥ ಒಂದು ಭಯ ಇರುತ್ತೆ. ಅದರಲ್ಲೂ ಕೂಡ ಇದೇ ಒಂದು ದ್ವೇಷ ಇಟ್ಕೊಂಡು ಈ ರೀತಿಯಾಗಿ ಇಸ್ಮಾಯಿಲ್ ತನ್ನ ಸಹಚರ ಜೊತೆ ಸೇರಿ ಈ ರೀತಿಯಾಗಿ ಹತ್ಯೆ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ ಅನ್ನೋಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಈ ಒಂದು ಆಡಿಯೋದಿಂದ ಮತ್ತೊಂದು ಸಾಕ್ಷಿ ಈಗ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಹಾಗಾಗಿ ಮತ್ತಷ್ಟು ವಿಚಾರಣೆ ಮತ್ತಷ್ಟು ತನಿಖೆಗೆ ಪೊಲೀಸರು ಇಳಿದಿದ್ದಾರೆ. ಆದರೆ ಸದ್ಯ ಈಗ ಇಸ್ಮಾಯಿಲ್ ಪರಾರಿಯಾಗಿದ್ದಾನೆ. ಫೈರೋಜ್ಗೆ ಹೇಳು ನಿನ್ನ ಮನೆಗೆ ಬರ್ತಾರೆ ಅಂತ ಹೇಳಿ ಇಸ್ಮಾಯಿಲ್ ಆಡಿಯೋದಲ್ಲಿ ಹೇಳಿ ಧಮಕಿ ಕೂಡ ಹಾಕಿರ್ತಾನೆ. ಅದಾದ ನಂತರ ಏನು ಮಾಡಬೇಕು ಅನ್ನೋಂಥದ್ದು ಗೊತ್ತಾಗ್ತಿಲ್ಲ, ಏನು ಮಾಡ್ತೀನಿ ನೋಡ್ಕೋ ಅಂತ ಹೇಳಿ ಧಮಕಿ ಕೂಡ ಹಾಕಿರ್ತಾನೆ. ಪ್ರತಿ ಮಾತಲ್ಲೂ ಕೂಡ ಮನೆಗೆ ಬರ್ತಾರೆ ನೋಡು ಅಂತ ಹೇಳಿರ್ತಾನೆ. ಆದರೆ ಮನೆಗೆ ಯಾರು ಬರ್ತಾರೆ ಅನ್ನೋದು ಹೇಳಿರೋದಿಲ್ಲ. ಇದೊಂದು ಯಕ್ಷ ಪ್ರಶ್ನೆ ಇರುವಂಥದ್ದು. ಪ್ರತಿ ಬಾರಿ ಮಾತನಾಡುವಂಥ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ ನೋಡು ಅಂತ ಹೇಳಿರ್ತಾನೆ. ಆದರೆ ಯಾರು ಬರ್ತಾರೆ ಅಂತೇಳಿ ಸರಿಯಾಗಿ ಹೇಳಿರಲಿಲ್ಲ. ಇದೇ ಒಂದು ಪ್ರಶ್ನೆನ ಇಟ್ಕೊಂಡಿರುವಂಥ ಪೊಲೀಸರು ಈಗ ತನಿಖೆಗೆ ಇಳಿದಿದ್ದಾರೆ. ಆದರೆ ಇಲ್ಲಿ ಇಸ್ಮಾಯಿಲ್ ಪರಾರಿಯಾಗಿದ್ದಾನೆ. ಇಸ್ಮಾಯಿಲ್ ತಮಟಾಗಾರ್ ಏನಿದ್ದಾನೆ ಈತ ಸಿಕ್ಕಿದ ನಂತರವೇ ಈ ಒಂದು ಹತ್ಯೆ ಏನಕ್ಕಾಯಿತು, ಯಾರು ಮಾಡಿದ್ರು, ಇದರ ಹಿಂದೆ ಯಾರ ಪಿತೂರಿ ಇದೆ, ಏನು ಕಾರಣಕ್ಕೋಸ್ಕರ ಈತನನ್ನ ಹತ್ಯೆ ಮಾಡಿದ್ರು, ರಾಜಕೀಯವಾಗಿ ದ್ವೇಷ ಇತ್ತು ಅಂತಂದ್ರೆ ರಾಜಕೀಯದಲ್ಲಿ ಏನಕ್ಕಂತ ಒಂದು ದ್ವೇಷ ಇತ್ತು ಅನ್ನೋಂಥದ್ದು ಎಲ್ಲವೂ ಕೂಡ ತನಿಖೆ ನಂತರ ಬಯಲಾಗುತ್ತೆ. ಅದರಲ್ಲೂ ಕೂಡ ಶಾಸಕ ವಿನಯ್ ಅವರ ತಾಯಿಗೂ ಕೂಡ ಬೈದಿರ್ತಾರೆ, ಅದರಲ್ಲೂ ಕೂಡ ಕೆಟ್ಟದಾಗಿ ಮಾತನಾಡಿದ್ದಾರೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಇದೆಲ್ಲವೂ ಕೂಡ ಒಂದು ಪ್ರೀ ಪ್ಲಾನ್ ಮರ್ಡರ್ ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇದೆ. पेट खाना खाते हैं क्या खाता रे? मैं क्या करा भैया? किस साथ क्या बात करना मैं भैया भैया कर बोल बात क्या करो, रे वो बोल क्या रहा हूँ। तूने पत्थर बूट लेके मारते तुम्हें घुस को मैं तुम्हारे लोग कितने लोग आए हैं? मैं मैनू भैया क्या बोला क्या भैया? नहीं रे, तुम बर्दाश्त करते हैं अब मैनू भैया क्या बोले तो गाना सुन रहा हूँ। भैया भैया इज्जत से बात करो। नहीं भैया अम्मा फाना पर गाना अब तुम्हें कितने बड़े लोग बनने निकले, तुम्हें तो क्या गाने दम नहीं सारा। नहीं भैया अम्मा फाना पर गाना दे तो क्या सुन लेना भैया। आप करो, आपका पेश करो। मैं क्या करूँ भैया? तुम्हारे घर घुस के मारते हैं, अब करो केस होंगे। नहीं भैया मैं क्या करा? समझते थे बात तुम्हें, मेरे माँ का नहीं समझते हैं तुम्हें। भैया मेरी क्या गलती थी, मैं क्या करा? अब तुम्हारे घर को आते हैं, तुम्हारे घर घुस देखो कैसा, तो उनके ऊपर कैसा, तुम्हारे ऊपर कैसा कर ले बेटा। नहीं भैया मैं क्या करा? आज तुम्हारे घर को आ रहे देखो ना, बहुत शाने मरी जाना नहीं अल्लाह को से। भैया उसका टॉपिक इसलिए भैया हम ना गाला ले रहा हूँ ना फोन लगा। तुम्हारे घर को आ रहे देखा आते नहीं तुम्हारे घर को, ये तुम्हारे ऊपर कैसे उनके ऊपर कैसे होता। नहीं लो भैया गलती भी तुम हमें मारा मारी करना कर को और आने के बेटे को तुम्हें समझ रहे थे। तुम्हें बोल छोड़ो भैया, तुम्हें बोल आते देखा तुम्हें बोल छोड़ो भैया, तुम्हें बोले अब आई देख तुम्हारे घर को मजे खाने की देखो। महीनों नदाब लड़ाई करना कर को ये अब्दुल साहब तुम वो कर रहे फायदा हो। अब आई तुम्हारे घर को अब्दुल साहब था क्या फैर आता देखने समझते थे बोले तो तुम्हें। भैया मैं तुम्हारा फोन पर बोला विनय कुलकर्णी तुम्हें, अब तुम्हें भद्र क्या केस करते हैं, अब तुम्हारे घर को भी
मेरे मैनू भैया क्या संबंध भैया जो मुझे गाला खा अब आएंगे फैरोज बात कर रहे हैं। अब फैरोज को घर को जाते हैं तुम्हारे घर को आएंगे। विनय कुलकर्णी फोटो पाओ, अब एक फोटो पाओ, इसका फोटो तुम्हारा, वो फोटो तुम्हारी जिंदगी तुम्हारे दिल से उनका फोटो पाते नहीं भैया मैं चुप, मेरी कृष्णा कॉमन अब गान माले जाओ मुझे बस हो देगा। ठीक है भैया, गलती भी भैया मेरी, जब क्या अब आए तुम्हारे घर को आ रहे थे, संभाले जाओ। हाँ नेशनल पॉलिटिक्स के नेशनल पॉलिटिक्स करते हैं बात दाड़ उबली को। वालो भैया गलती भी। अब आते थे घर को, तुम्हें डीके शिवकुमार फोन कर रहा है भी, कौन है तुम्हारा, ये कौन है, रक्षाराम है, उनको फोन करो, बच्चा कर बोल। क्या बोलना भैया, तुम्हें जैसा बोले तो। ಹೀಗೆ ಇಸ್ಮಾಯಿಲ್ ಮತ್ತೆ ಅಬ್ದುಲ್ ದೇಸಾಯಿ ಇಬ್ರು ಕೂಡ ಮಾತನಾಡಿರುವಂತ ಆಡಿಯೋ, ಈ ಆಡಿಯೋದಲ್ಲಿ ಯಾರೇನ್ ಮಾತನಾಡ್ತಿದ್ದಾರೆ ಅಂತ ಹೇಳಿ ಕೇಳಿಸ್ಕೊಂಡಿದ್ದೀವಿ. ಇದರಲ್ಲಿ ವಿಶೇಷವಾಗಿ ವಿನಯ್ ಕುಲಕರ್ಣಿ ಹೆಸರು ಪದೇ ಪದೇ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಈತ ಹೇಳಿರುವಂತದ್ದು ಮನೆಗೆ ಬರ್ತಾರೆ ಅಂತ ಹೇಳಿ.